ಕಾಂಗ್ರೆಸ್ ಗೊಂದಲದಿಂದ ಹೊರಗೆ ಬರಬೇಕು. ಅವರ ಗೊಂದಲವೇ ಸ್ಪಷ್ಟತೆ ಇಲ್ಲದೆ ಇರುವಂಥ ಮತ್ತು ಯಾವುದು ಹಿತ ಅಂತ ಆಲೋಚನೆ ಮಾಡದೇ ಇರುವಂಥ ಮನಸ್ಥಿತಿಯೇ 1947ರಲ್ಲಿ ಭಾರತ ವಿಭಜನೆಗೆ ಕಾರಣ ಆಯಿತು. ಒಂದು ದೇಶ ಅಖಂಡವಾಗಿ ಉಳಿಯೋದಕ್ಕೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ತಯಾರಾಗಿದ್ದರೆ ಭಾರತವನ್ನು ವಿಭಜಿಸುವಂಥ ಸಂಚನ್ನು ನಾವು ಮೊಳಕೆಯಲ್ಲೇ ಚಿವುಟು ಹಾಕ್ಬೋದಾಗಿತ್ತು. ದುರ್ದೈವ ಓಲೈಕೆಯ ನೀತಿ, ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡದೆ ಅವತ್ತು ಕೂಡ ಸಂಬಂಧವೇ ಇಲ್ಲದೆ ಇರುವಂಥ, ಭಾರತಕ್ಕೆ ಸಂಬಂಧವೇ ಇಲ್ಲದೆ ಇರುವಂಥ ಖಿಲಾಫತ್ ಚಳವಳಿಯನ್ನು ಬೆಂಬಲಿಸಿ ಓಲೈಕೆ ನೀತಿಯನ್ನು ಅವತ್ತಿನ ಕಾಂಗ್ರೆಸ್ಸಿಗರು ಅನುಸರಿಸಿದರು. ಪರಿಣಾಮ ಭಾರತ ವಿಭಜನೆ ಆಯಿತು. ಇವತ್ತಿನ ಕಾಂಗ್ರೆಸ್ಸು ಅವರಿಗೆ 2 ಆಯ್ಕೆ ಇದೆ, ರಾಮ ಬೇಕೋ ಬಾಬರ್ ಬೇಕೋ. ಅವರಿಗೆ ಬಾಬರನ್ನ ಬಿಟ್ಕೊಡೋಕ್ಕಾಗಲ್ಲ, ರಾಮನ ಜೊತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಮನಿಲ್ಲದೆ ರಾಷ್ಟ್ರ ಇಲ್ಲ. ರಾಮನ ಇಲ್ಲದ ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀವೊಂದು ಸ್ಪಷ್ಟತೆಗೆ ಬನ್ನಿ. ನಿಮಗೆ ಬಾಬರ್ ಬೇಕೋ ರಾಮ ಬೇಕೋ ಅನ್ನೋ ಸ್ಪಷ್ಟತೆಗೆ ಬನ್ನಿ. ಬಾಬರ್ ಬೇಕು ಅಂದರೆ ಜಾಗ ಇಲ್ಲಿಲ್ಲ ನಿಮಗೆ. ರಾಮ ಬೇಕು ಅಂದರೆ ಈ ಸಣ್ಣತನದ ರಾಜಕಾರಣ ಮಾಡೋದನ್ನು ನಿಲ್ಲಿಸಿ.